ಆದ್ಮೇಲೆ ಯಾಕೋ ಸಿಟ್ಟಾಗಿದ್ರಪ್ಪ ನಿಮ್ ನಾಯಕರು ಮಲ್ಲಿಕಾರ್ಜುನ್ ಅವರು. ಅವ್ರ ಮೇಲೆ ಅವ್ರು ಯಾರು ಇಲ್ಲಿ ಬಂದ್ ಪ್ರಚಾರ ಇಲ್ಲಿ ಮಾಡಿ ನೋಡ್ರಿ, ಅವರು ಒಂದೇ ಮಂತನವ್ರು. ನಾವು ಅದ್ರಿಗೆ ಬಗ್ಗೆ ಅವ್ರ ಒಳಗೆ ಏನಿದೆ ಅವ್ರಿಗೆ ಗೊತ್ತದು. ಮೇಲ್ಮೇಲ್ ಕಿತ್ತಾಡ್ತಾರೆ. ನಾವು ಅವ್ರ ಮೇಲೆ ಅಷ್ಟೇ. ಅವ್ರ ಒಳಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋರು ಅವರು. ಜಮೀರ್ ಅಹಮದ್ ಆಗ್ಲಿ ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷದಾರ ಹಂಗೆ ಅವರು ಎಲ್ಲ ಹಂಗೆ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡ್ತಾರ. ಆಮೇಲೆ ಒಂದು ಅವರು ಹೊರಗಡೆ ಅಷ್ಟೇ ಬೇರೆ ಬೇರೆ. ಸಾದಿಕ್ ಪೈಲ್ವಾನು ನಾಮಿನೇಷನ್ ಕೂಡ ಮಾಡಿದ್ರು. ನಿಮ್ಗೂ ಒಂದ್ ಸ್ವಲ್ಪ ಖುಷಿ ಆಗಿತ್ತು ಅಂತ ಅನ್ಸುತ್ತೆ, ನಿಮ್ಮವರೊಬ್ರು ಇಲ್ಲಿ MLA ಆಗ್ತಾರೆ ಅಂತ ಅನ್ಬಿಟ್ಟು. ಖುಷಿ ಆಗಿತ್ತು ಅಂದ್ರೆ ನಮಗೆ ರೂಲ್ಸ್ ಗೊತ್ತಿದೆ. ಈಗ ಯಾರ ಮನ್ಯಾಗ ಡೆಡ್ ಆಗಿರ್ತಾರ ಅವ್ರ ಮನೆಯಲ್ಲಿ ಅವ್ರ ಕುಟುಂಬ ಒಳಗೆ ಯಾರನ್ನಾರ ಕೊಡ್ಬೇಕಂತ ಅದು ಸೆಂಟ್ರಲ್ ಇಂದಾನು ಆರ್ಡರ್ ಇದೆ. ಅದು ರೂಲ್ಸ್ ಗೊತ್ತಿದೆ. ಮತ್ತೇನಂತ ಹೇಳಿದ್ರೆ ಅದು ಎಲೆಕ್ಷನ್ ಆದ್ರೆ ಅದು ನಾವು ಕೇಳಕ್ ಅಧಿಕಾರ ಇರ್ತೈತಿ. ಬೈ ಎಲೆಕ್ಷನ್ಗೆ ಅಧಿಕಾರ ಇಲ್ಲ. ಮತ್ತು ನಮ್ಮ ಜನ ನಮಗ್ ಸಿಕ್ತೈತೆ ಅಂತ ಒಂದ್ ಚಾನ್ಸ್ ಕೇಳಿದ್ರು, ಅದಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಏನು ಮಾಡಕ್ಕಾಗಲ್ಲ. ನಿಮ್ಗೇನ್ ಬೇಜಾರಿಲ್ಲ? ಬೇಜಾರಂತ ಆಗೈತೆ ಸ್ವಲ್ಪ. ಒಂದ್ ಸ್ವಲ್ಪನಾರ ಅವ್ರು ಕರೆದಲ್ಲ ಒಂದು ಸಮಾಧಾನ ಮಾಡ್ಬೇಕಾಗಿತ್ತು. ಯಾಕೆ ನಾನೊಂದ್ ಮಾತು ಕೇಳ್ತೀನಿ, ಯಾಕೆ ಸರ್ ನೀವು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಬಾರದು? ಸರ್, ಬಿಜೆಪಿಗೆ ಮತ ಹಾಕ್ಬಾರ್ದಂತ ಯಾಕೆ ಕಾನೂನಲ್ಲಿ ಬರ್ದಿಲ್ಲ ಅಂದ್ರೆ ಬಿಜೆಪಿ ಜನ ಸರಿ ಇಲ್ಲ. ಅಂದ್ರೆ ಜಾತಿ ಸಪೋರ್ಟ್ ನಮಗ್ ಮಾಡ್ಲಿ ಬೇಳಿ ಅಧಿಕಾರ ಅದಕ್ಕೇನಿಲ್ಲ. ಅವ್ರು ಏನಂತ ಹೇಳಿದ್ರೆ ಜಾತಿ ಭೇದ ಜಾಸ್ತಿ ಮಾಡ್ತಾರೆ. ಈಗ ಎಲ್ಲಾರು ಒಂದಾಗಿ ರಕ್ತ ಏನಾರ ಚೇಂಜ್ ಆಯ್ತಾ? ಶೇಪ್ ಅಷ್ಟೇ ಚೇಂಜ್ ಇರೋದು, ಹೌದಲ್ರಿ? ಫೇಸ್ ಅಷ್ಟೇ ಚೇಂಜ್ ಇರೋದು. ಅವ್ರು ತಿಳ್ಕೋಬೇಕು. ಎಲ್ಲ ಬಂದಿರೋದು ಅಲ್ಲಿಂದಾನೆ. ಈ ಬಿಜೆಪಿ JDS ಇಬ್ರು ಸೇರಿದ್ರು ಕೂಡ ಕಾಂಗ್ರೆಸ್ ಮುಂದೆ ಗೆಲ್ಲಕ್ ಆಗಲ್ವಾ ಸರ್ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ? ಸರ್, ನಮ್ಮ ಸಮಾಜದಿಂದ ಯಾರ್ದಾರ ಒಬ್ಬ ಒಳ್ಳೆ ಲೀಡರ್ ಬಂದ್ರೆ ಕಾಂಗ್ರೆಸ್ ಹೋಗ್ತೈತಿ, ಬಿಜೆಪಿನೂ ಹೋಗ್ತೈತಿ. ಹೌದಾ? ಅದಂತೂ ಗ್ಯಾರಂಟಿ.